ಕಾಜೋಲ್ ವಿಜಯ್ ಕೇವಲ ಒಬ್ಬ ಡೆಲಿವರಿ ಬಾಯ್ ಅಂತ ಅವನ ಜೊತೆಗೆ ಬ್ರೇಕಪ್ ಮಾಡ್ಕೊಂಡಿದ್ಲು. ಆದ್ರೆ ವಿಜಯ್ 1 ವೀಕ್ ಆದ್ಮೇಲೆ ಇದ್ದಕ್ಕಿದ್ದ ಹಾಗೆ ಕೋಟ್ಯಾಧಿಪತಿಯಾಗಿ ಅವಳ ಮೇಲೆ ರಿವೆಂಜ್ ತಗೊಂಡಿದ್ದ. ಹಲೋ, ಸೂಪರ್ ಮಾರ್ಕೆಟ್ ವಿಜಯ್ ಮಾತಾಡ್ತಿರೋದು. ನಿಮ್ಗೇನ್ ಬೇಕಿತ್ತು? 1 ಬಾಕ್ಸ್ ಕಾಂಡಮ್ ಮತ್ತೆ 2 ಪ್ಯಾಕ್ ಟಿಶ್ಯೂನ ಹೋಟೆಲ್ ಗಾರ್ಡನ್ 101ಕ್ಕೆ ಕಳಿಸ್ಕೊಡಿ ಬೇಗ. ಓಕೆ ಸರ್, ಈಗಲೇ ಬರ್ತೀನಿ. ಇಷ್ಟೊಂದು ಪ್ಯಾಕ್. ಟೆನ್ ಮಿನಿಟ್ಸಲ್ಲಿ ವಾಪಸ್ ಬರ್ತೀನಿ. ಒಳಗ್ ಬನ್ನಿ. ತಗೊಳ್ಳಿ ನಿಮ್ಮ ಕಾಂಡಮ್. ಕಾಜೋಲ್, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಏ ಬೇಬೆ, ಯಾಕೆ ಇಷ್ಟೊಂದು ಲೇಟು? ಹೇ, ನನ್ನ ಹುಡುಗಿನ ಟಚ್ ಮಾಡೋದಕ್ಕೆ ಎಷ್ಟು ಧೈರ್ಯನೋ? ವಿಜಯ್, ಸ್ಟಾಪ್ ಇಟ್. ರಾಕೇಶ್ ಜೊತೆ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ನಿನಗಿಂತ ತುಂಬಾ ಮೇಲಿದನವನು. ವಿಜಯ್, ನಾವಿಬ್ರು ಬ್ರೇಕಪ್ ಮಾಡ್ಕೋಬೇಕು. ಬ್ರೇಕಪ್? ಕಾಜೋಲ್, ನಾವಿಬ್ರು 1 ವರ್ಷದಿಂದ ಪ್ರೀತಿಸ್ತಾ ಇದ್ದೀವಿ. ಈಗ ನೀನು ಇವನಿಗೋಸ್ಕರ ಬ್ರೇಕಪ್ ಮಾಡ್ಕೋತಿದ್ಯಾ? ಎಸ್, ನಾನ್ ನಿನ್ ಜೊತೆ ಬ್ರೇಕಪ್ ಮಾಡ್ಕೋಬೇಕು. ನಮ್ ರಿಲೇಶನ್ಶಿಪ್ ನ ಮುಂದುವರ್ಸೋದಕ್ಕಾಗಲ್ಲ. ನಿನ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ನೀನ್ ನೋಡ್ಕೋ ಹೇಗಿದ್ಯಾ ಅಂತ. ಪ್ರತಿ ಸಾರಿ ಹೊರ್ಗಡೆ ಹೋದಾಗ್ಲು ನೀನು ಅದ್ಯಾವ್ದೋ ರೋಡ್ ಸೈಡ್ ಅಲ್ಲಿ ನಿಂತಿರೋ ತಳ್ಳ ಗಾಡಿಲಿ ತಿಂಡಿ ಕೊಡಿಸ್ತೀಯಾ. ನಿನ್ನ ಹತ್ರ ದುಡ್ಡು ಇಲ್ಲ, ಫ್ಯಾಮಿಲಿನೂ ಇಲ್ಲ. ನಿನ್ ಜೊತೆ ಇರೋದ್ ನೋಡಿ ನನ್ ಫ್ರೆಂಡ್ಸ್ ಎಲ್ಲ ನಗ್ತಿರ್ತಾರೆ. ಈ ರೀತಿ ಲೈಫ್ ನನಗ್ ಬೇಕಾಗಿಲ್ಲ. ರಾಕೇಶ್ ಶ್ರೀಮಂತ, ಜೊತೆಗೆ ಅವನಿಗೆ ಒಳ್ಳೆ ಫ್ಯೂಚರ್ ಇದೆ. ನಿನಗ ಅವನ್ ಕೈ ಕೆಳಗ್ ವರ್ಕ್ ಮಾಡೋದಕ್ಕೂ ಸಹ ಯೋಗ್ಯತೆ ಇಲ್ಲ. ನಿನ್ನಂತ ಲೂಸರ್ ಜೊತೆ ಇರೋದಕ್ಕೆ ಆಗೋದಿಲ್ಲ. ರಾಕೇಶ್ ನನ್ ಬಾಯ್ ಫ್ರೆಂಡು. ಥ್ಯಾಂಕ್ ಯು. ನಮ್ಮನ್ನ ಒಂಟಿ ಆಗ್ಬಿಟ್ಟು ಇಲ್ಲಿಂದ ಹೋಗು. ನಿನ್ಗೇನಾದ್ರೂ ನಮ್ಮಿಬ್ರು ಲವ್ ನೋಡೋ ಆಸೆ ಇದ್ರೆ ಇಲ್ಲೇ ಇರು. ನನಗನ್ಸುತ್ತೆ ನೀನು ಯಾವುದಕ್ಕೂ ಯೋಗ್ಯ ಅಲ್ಲ ಅಂತ. ನನ್ನ ಹುಡುಗಿಯ ಎಕ್ಸ್ ಬಾಯ್ ಫ್ರೆಂಡು ಕಾಂಡಮ್ ತಗೊಂಡು ಬಂದಿದ್ದಾನೆ. ಇಂಪ್ರೆಸಿವ್. ನೀನ್ ಯಾಕಿನ್ನೂ ಇಲ್ಲೇ ಇದೆಯಾ? ಹೇ ಲೂಸರ್, ತಗೋ ಕಾಂಡಮ್ ದುಡ್ಡು ಹಾಗೂ ಟಿಪ್ಸು. ಇಡಿಯಟ್. ಐ ಆಮ್ ಸಾರಿ. ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ಐ ಆಮ್ ಸೋ ಸಾರಿ, ನಾನ್ ನೋಡ್ಲಿಲ್ಲ. ನೋಡ್ಲಿಲ್ಲ ಅಂದ್ರೆ ಅರ್ಥ ಏನು? ಕಣ್ ಕಾಣಿಸಲ್ವಾ ನಿಂಗೆ? ಮೇಡಮ್, ಏನಾಯ್ತು? ಓಕೆನಾ? ಐಮ್ ಓಕೆ.
ಓಕೆ. ನಾನ್ ಮತ್ತೆ ಕಾಲ್ ಮಾಡ್ತೀನಿ. ಸರ್, ನಿಮ್ಗೇನಾದ್ರೂ ಹೆಲ್ಪ್ ಬೇಕಾ? ನಾನು ಅಮೌಂಟ್ ವಿತ್ಡ್ರಾ ಮಾಡಬೇಕಿತ್ತು. ಅಮೌಂಟ್ ವಿಡ್ರಾ ಮಾಡ್ಬೇಕಾ? ನಿಮ್ ಹತ್ರ ಕಾರ್ಡ್ ಇದೆಯಾ? ನನ್ನ ಹತ್ರ ಇಲ್ಲ. ಅನ್ಕೊಂಡೆ. ನಿಂತ್ಕೊಳ್ಳಿ. ಬಾಯ್ ಸರ್. ಈ ಕಡೆ ಸ್ವಲ್ಪ ಬಾ. ಇಂಥವ್ರು ಏನಾದ್ರೂ ಬ್ಯಾಂಕ್ಗೆ ಬಂದ್ರೆ ಬ್ಯಾಂಕ್ ಇಮೇಜ್ ಹಾಳಾಗತ್ತೆ, ಕಸ್ಟಮರ್ಗೂ ಬೇಜಾರಾಗತ್ತೆ. ನಿಮಗ್ ನನ್ ಮಾತು ಅರ್ಥ ಆಯ್ತು ಅನ್ಕೊಂಡಿದೀನಿ. ನಾನ್ ಹ್ಯಾಂಡಲ್ ಮಾಡ್ತೀನಿ. ಬಾಯ್ ಮ್ಯಾಮ್. ಹೇ, ಎಕ್ಸ್ಕ್ಯೂಸ್ ಮೀ. ನೀನೇ ನಿಂತ್ಕೋ. ಹಲೋ, ಯಾರ್ ನೀನು? ಯಾಕೆ ಒಳಗ್ ಬಂದೆ? ಏನಾಗ್ಬೇಕಿತ್ತು? ಹಾಯ್, ನಾನು ಅಮೌಂಟ್ ವಿತ್ಡ್ರಾ ಮಾಡ್ಕೊಳಕ್ ಬಂದೆ. ನಿನ್ ಹತ್ರ ನಮ್ಮ ಬ್ಯಾಂಕ್ ಕಾರ್ಡ್ ಏನಾದ್ರೂ ಇದೆಯಾ? ಅಂಥದ್ದೇನೂ ಇಲ್ಲ. ಕ್ಷಮಿಸಿ, ನಾನಿಲ್ಲಿ 31 VIP ಅಕೌಂಟ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಈ ಬ್ಯಾಂಕ್ ನಲ್ಲಿ ನಿಮ್ಮನ್ನ ನಾನು ಯಾವತ್ತೂ ನೋಡೇ ಇಲ್ವಲ್ಲ. ನಿಮ್ಮ ಹತ್ರ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆಯಾ ನನ್ನ ಅಕೌಂಟ್ ಆಕ್ಸೆಸ್ ಮಾಡೋದಕ್ಕೆ? ಇದೆ. ಆದ್ರೆ VIP ಕಸ್ಟಮರ್ಸ್ ಮಾತ್ರ ತಮ್ಮ ಫಿಂಗರ್ ಪ್ರಿಂಟ್ಗಳನ್ನ ಸಿಸ್ಟಮ್ಗೆ ಎಂಟ್ರಿ ಮಾಡಲು ಅದನ್ನ ಯೂಸ್ ಮಾಡ್ತಾರೆ. ಇದುವರೆಗೂ ಅದನ್ನ ಯಾರು ಕೇಳಿಲ್ಲ. ಅದು ಈಗ ಇಂಪಾರ್ಟೆಂಟಾ? ಹೌದು, ಇಂಪಾರ್ಟೆಂಟೇ. ಸರಿ, ಹಾಗಾದ್ರೆ ನನ್ ಜೊತೆ ಬನ್ನಿ. ನಿಮ್ ಹೆಬ್ಬೆಟ್ನ ಸ್ಕ್ಯಾನರ್ ಮೇಲೆ ಇಡಿ. ಕಳ್ಳು ನನ್ನ ಮಗನೇ, ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ. ಒಂದ್ ನಿಮಿಷ. ನಾನ್ ಬೆರಳು ತಪ್ಪಾಗಿಟ್ಟೆ ಅನ್ಸುತ್ತೆ. ನಾನ್ ಬೇರೆ ಬೆರಳಿಂದ ಟ್ರೈ ಮಾಡ್ತೀನಿ. ಏನೋ ನಿನ್ ಪ್ಲಾನು? ಒಂದು ಫಿಂಗರ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದಾ? ಅದು ಕೂಡ ಆಗ್ಲಿಲ್ಲ ಅಂದ್ರೆ ಮತ್ತೊಂದಾ? ನಿನ್ನ ಡ್ರಾಮಾದಿಂದ ಯಾರನ್ನ ಫೂಲ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಓ ಮೈ ಗಾಡ್, ಐ ಆಮ್ ವೆರಿ ಸಾರಿ ಸರ್. ವಿಜಯ್ ಸರ್, ನೀವು ಅಂತ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ. ನಾನು ಈ ಬ್ಯಾಂಕ್ ಮ್ಯಾನೇಜರ್. ನಿಮಗೆ ಏನ್ ಕೆಲಸ ಆಗ್ಬೇಕಿತ್ತು ಹೇಳಿ ಸರ್. ನನ್ನ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೋಡ್ಬೋದಾ? ಖಂಡಿತ ಹೇಳ್ತೀನಿ. ಪ್ಲೀಸ್ ಮೊದಲು ನೀವು ಕೂತ್ಕೊಳ್ಳಿ ಸರ್. ಸರ್, ಈಗ ನಿಮ್ಮ ಅಕೌಂಟ್ ನಲ್ಲಿ ಇರುವ ಬ್ಯಾಲೆನ್ಸ್ 86,000 ಕೋಟಿ. ಇಷ್ಟೇ ಅಲ್ಲದೆ ನಿಮ್ಮ ಅಕೌಂಟ್ಗೆ ಲಿಂಕ್ ಆದ ಬೇರೆ ಪ್ರಾಪರ್ಟಿಗಳೂ ಇದೆ. 2 ಸ್ಪೋರ್ಟ್ಸ್ ಕಾರ್ ಅಮೆರಿಕ ಬ್ರಾಂಚ್ ನಲ್ಲಿದೆ. ಆಸ್ಟ್ರೇಲಿಯಾ ಬ್ರಾಂಚ್ ನಲ್ಲಿ 4 ಡೈಮಂಡ್ ಬ್ರಾಸ್ಲೆಟ್, 10 ಸ್ಟಾಕ್ಸ್ ಗೋಲ್ಡ್ ಬಾರ್ಸ್ ಇದೆ. ನಮ್ಮ ಜರ್ಮನಿ ಬ್ರಾಂಚ್ ನಲ್ಲಿ ಒರಿಜಿನಲ್ ಪಿಕಾಸೋ ಪೇಂಟಿಂಗ್ಸ್ 15 ಪೀಸ್ ಇದೆ. ರೇರ್ ಡೈಮಂಡ್ 12 ಕ್ಯಾರೆಟ್ ಇರೋದು 50 ಪೀಸ್. ಜೊತೆಗೆ 15 ಲ್ಯಾಕ್ಸ್ ನಮ್ಮ USA ಬ್ರಾಂಚ್ ನಲ್ಲಿದೆ. ಜೊತೆಗೆ ಒಂದಿಷ್ಟು ಚಿನ್ನ ಮತ್ತು ವಜ್ರದ ಸೆಟ್ಗಳೂ ಇದೆ. ಆಲ್ ರೈಟ್, ನನಗೊಂದು ಕಾರ್ಡ್ ಬೇಕು. ಶೋರ್ ಸರ್, ಖಂಡಿತ ಈಗಲೇ ಕೊಡ್ತೀನಿ. ಸರ್, ತಗೊಳ್ಳಿ. ಥ್ಯಾಂಕ್ ಯು. ಸರ್, ಇದು ಗೋಲ್ಡನ್ ಕಾರ್ಡ್. ಇದಿದ್ರೆ ಅಫಿಷಿಯಲ್ ಪರ್ಮಿಷನ್ ನಮ್ VIP ಕಸ್ಟಮರ್ ಸಿಗುತ್ತೆ. ಹೌದಾ? ಸದ್ಯಕ್ಕೆ ಇದು ಸಾಕು ನನಗೆ. ಥ್ಯಾಂಕ್ ಯು. ಸರ್, 1 ಮಿನಿಟ್. ನನ್ನ 20 ವರ್ಷಗಳ ಅನುಭವದಲ್ಲಿ ನಿಮ್ಮಂತ ಸರಳವಾದ ಶ್ರೀಮಂತ ಕಸ್ಟಮರ್ನ ನಾನ್ ನೋಡೇ ಇಲ್ಲ. ನನಗ್ ತುಂಬಾ ಸಂತೋಷ ಆಗ್ತಿದೆ ವಿಜಯ್ ಸರ್. ಥ್ಯಾಂಕ್ ಯು. ನಾ ಹೊರಡ್ತೀನಿ. ನಿನ್ಕೋ. ಎಷ್ಟು ಧೈರ್ಯ ಇದ್ರೆ ನೀನ್ VIP ರೂಮ್ಗೆ ಹೋಗ್ತೀಯಾ? ನೀನ್ ಏನು ಕದ್ದಿಲ್ಲ ಅಂತ ಪ್ರೂವ್ ಆಗೋವರೆಗೂ ನಾನು ಇಲ್ಲಿಂದ ನಿನ್ನನ್ನ ಹೋಗಕ್ ಬಿಡಲ್ಲ. ಏನ್ ಮಾತಾಡ್ತಿದ್ದೀರಿ? ನನ್ನ ಅಕೌಂಟ್ ಇದೆ ಇಲ್ಲಿ, ಬಿಡಿ ನನ್ನ. ಏನಿದು? ಅದು ಗೋಲ್ಡನ್ ಕಾರ್ಡ್. ಕದಿಯೋಕೆ ನಾಚಿಕೆ ಆಗಲ್ವಾ? ನಾನು ಹೇಳ್ದೆ ತಾನೆ. ನಾನೇನ್ ಪ್ರಿಯಾಂಕಾ, ಪೊಲೀಸರಿಗೆ ಫೋನ್ ಮಾಡ್ತೀನಿ. ಏನಾಗ್ತಿದೆ ಇಲ್ಲಿ? ಸರ್ ನೋಡಿಲಿ, VIP ರೂಮ್ ನಲ್ಲಿದ್ದ ಗೋಲ್ಡನ್ ಕಾರ್ಡ್ ಕದ್ದಿದ್ದಾನೆ. ಇವರು ಮಿಸ್ಟರ್ ವಿಜಯ್, ನಮ್ಮ ಬ್ಯಾಂಕಿನ ಇಂಪಾರ್ಟೆಂಟ್ VIP ಕಸ್ಟಮರ್. ಆ ಗೋಲ್ಡ್ ಕಾರ್ಡ್ ಕೊಡು. ವಿಜಯ್ ಸರ್, ತಗೊಳ್ಳಿ ನಿಮ್ ಕಾರ್ಡ್.
ನಮ್ ಎಂಪ್ಲಾಯ್ ಹಾಗೆ ಮಾಡಿದಕ್ಕಾಗಿ ನಾನ್ ನಿಮ್ಮನ್ನ ಸಾರಿ ಕೇಳ್ತೀನಿ. ನಿಮ್ ಬಗ್ಗೆ ಅವಳಿಗೆ ಗೊತ್ತಿಲ್ದೇನೆ ಹಾಗೆ ರಿಯಾಕ್ಟ್ ಮಾಡಿದ್ಲು ಸರ್. ಅದು ನಿಮ್ ತಪ್ಪಲ್ಲ ಬಿಡಿ, ಇಟ್ಸ್ ಓಕೆ. ಪ್ರಿಯಾಂಕಾ ಏನ್ ನೋಡ್ತಾ ನಿಂತಿದ್ಯಾ? ವಿಜಯ್ ಸರ್ ಹತ್ರ ಸಾರಿ ಕೇಳು. ಐ ಆಮ್ ವೆರಿ ಸಾರಿ, ನಿಮ್ ಬಗ್ಗೆ ಗೊತ್ತಿಲ್ಲದೆ ಹಾಗೆ ಮಾತಾಡ್ಬಿಟ್ಟೆ. ಸರ್ 1 ಮಿನಿಟ್. ನಿಮ್ಗೆ ಏನೇ ಬೇಕಿದ್ರು ನನಗ್ ಫೋನ್ ಮಾಡಿ. ಅದ್ ಯಾವ ಕೆಲ್ಸನೇ ಆದ್ರೂ ನಾನ್ ನಿಮಗ್ ಸಹಾಯ ಮಾಡ್ತೀನಿ, ಸರಿನಾ ಸರ್? ಟ್ಯಾಕ್ಸಿ. ಆ ಡ್ರೆಸ್ ನೋಡ್ರು ಎಷ್ಟು ಕೊಳೆಯಾಗಿದೆ. ಹೊಸ ಬಟ್ಟೆ ತಗೊಳ್ಳೋದಕ್ಕೂ ಗತಿ ಇಲ್ಲ ಅವನಿಗೆ. ಏನ್ ಜೋಕ್ ಮಾಡ್ತಾ ಇದ್ಯಾ? ಪರ್ಚೇಸ್ ಮಾಡೋದಕ್ಕೆ ದುಡ್ಡೆಲ್ಲಿದೆ ಅವನ ಹತ್ರ? ಇರೋದನ್ನೇ ಮತ್ತೆ ಮತ್ತೆ ಹಾಕ್ತಾನೆ. ಇವನ್ನ ಎಕ್ಸಿಬಿಷನ್ ನಲ್ಲಿ ಇಡ್ಬೇಕು, ಈ ವರ್ಷದ ವೇಸ್ಟ್ ಫೆಲೋ ಅಂತ. ಇವನೊಬ್ಬ ಇಡಿಯಟ್. ಸ್ಟಾಪ್ ದಿಸ್. ಪಾಠನ ಕೇಳಿ. ಇವತ್ತಿಗ್ ಸಾಕು, ನಾಳೆ ಮುಂದುವರ್ಸೋಣ. ಓ ಮೈ ಗಾಡ್, ವಾಟ್ಸ್ ದಟ್? ಅವಳು ವಿಜಯ್ ಗರ್ಲ್ ಫ್ರೆಂಡ್ ಅಲ್ವಾ? ನಿಂಗ್ ಗೊತ್ತಿಲ್ವಾ? ಆ ಲೂಸ್ ಜೊತೆ ಕಾಜೋಲ್ ಬ್ರೇಕಪ್ ಮಾಡ್ಕೊಂಡ್ಲು. ವಿಜಯ್ ರಾಕೇಶ್ ನನ್ ಗರ್ಲ್ ಫ್ರೆಂಡ್ಗೆ ಕಿಸ್ ಕೊಡ್ತಿದ್ದಾನೆ, ನೋಡ್ದ್ಯಾ? ಕಾಜೋಲ್ಗೆ ಮೊದ್ಲು ಇನ್ನು 5 ಹುಡ್ಗಿರ್ನ ಹೋಟೆಲ್ ಕರ್ಕೊಂಡ್ ಹೋಗಿದ್ನಂತೆ. ನಿಂಗೆ ವಿಷಯ ಗೊತ್ತಾ? ಪ್ಲೀಸ್ ನನ್ನ ಬಿಟ್ಬಿಡಿ, ಅದ್ ನನಗೆ ಬೇಡದೇ ಇರೋ ವಿಷಯ. ವಿಜಯ್ 1 ನಿಮಿಷ. ರಾಕೇಶ್, ನಮಗ್ ಬ್ರೇಕಪ್ ಆಗಿದೆ ಅಲ್ವಾ? ಸೊ ನೀನ್ ಕೊಟ್ಟ ವಸ್ತುಗಳು ನನಗ್ ಬೇಡ. ತಗೋ ನಿನ್ ಫೋನ್, ಇದನ್ ನೀನೇ ಇಟ್ಕೋ. ಇದು ಲೇಟೆಸ್ಟ್ ಐಫೋನ್. ನಿನ್ ಫೋನ್ಗಿಂತ ತುಂಬಾ ಕಾಸ್ಟ್ಲಿ. ನೀನ್ ಇಂಥದ್ದೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ 6 ತಿಂಗಳು ಎಲ್ಲಾದ್ರೂ ಕ್ಲೀನಿಂಗ್ ಕೆಲಸ ಮಾಡ್ಬೇಕು. ಕರೆಕ್ಟ್ ಕಾಜಲ್. ಇವನಂತ ಲೂಸರ್ಗೆ ಅಂತ ಕಾಸ್ಟ್ಲಿ ಆಗಿರೋದನ್ನ ಪರ್ಚೇಸ್ ಮಾಡೋದಕ್ಕೂ ತುಂಬಾನೇ ಕಷ್ಟ. ನಿನ್ನಂತ ಲೋ ಕ್ಲಾಸ್ ಅವನ್ ಜೊತೆ ಯಾವ ಹುಡುಗಿ ಇರ್ತಾಳೆ ಹೇಳು? ಹೊಸ ಫೋನ್ಗಾಗಿ 6 ತಿಂಗಳಿಂದ ಕೇಳ್ತಾ ಇದ್ದಾಳೆ. ನಿನಗ್ ಕೊಡಿಸ್ಬೇಕು ಅಂತ ಅನ್ಸದಿಲ್ವಾ? ಇವಳನ್ನ ಮರ್ತ್ ಬಿಡು. ಮತ್ತೆ ಇವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಓ ರಾಕೇಶ್, ಅವನ್ ವಿಷಯ ಬಿಡು. ನಾವು ಪ್ಯಾರಡೈಸ್ಗೆ ಹೋಗೋಣವಾ? ಅಫ್ಕೋರ್ಸ್. ಕಾಜಲ್, ಏನ್ ಮಾಡ್ತಾ ಇದ್ಯಾ? ನೀನ್ ವಿಜಯ್ಗೆ ಬ್ರೇಕಪ್ ಹೇಳ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನೀನ್ ಕಂಡ್ರೆ ಅಸಹ್ಯ ಆಗ್ತಾ ಇದೆ. ಏ ನಿಶಾ, ಈ ವಿಷಯ ಎಲ್ಲ ನಿನಗೆ ಯಾಕೆ? ವಿಜಯ್ಗೆ ಮೋಸ ಮಾಡೋದು ಸರಿಯಲ್ಲ ಕಾಜಲ್. ನಿಂಗೆ ಹುಷಾರಿಲ್ದಾಗ ಅವನೊಬ್ನೇ ಹಗ್ಲು ರಾತ್ರಿ ನೋಡ್ಕೊಂಡ. ನಾವೆಲ್ಲ ಔಟಿಂಗ್ ಹೋದಾಗ ನಿನ್ ಕಾಲ್ ಉಳುಕ್ದಾಗ ಅವ್ನ್ ನಿನ್ನ ಹೊತ್ಕೊಂಡು ಬೆಟ್ಟ ಹತ್ತಿದ್ದ. ಇದೆಲ್ಲ ನೆನ್ಪಿಲ್ವಾ ನಿನ್ಗೆ? ಪಾರ್ಟ್ ಟೈಮ್ ಕೆಲ್ಸ ಅವನಿಗೆ, ಅಷ್ಟೊಂದ್ ಸಂಬಳ ಸಿಗಲ್ಲ. ಆದ್ರೆ ನಿನಗ್ ಫೋನ್ ಗಿಫ್ಟ್ ಕೊಡ್ಬೇಕು ಅಂತ ಅವ್ನ್ ಕೆಲವು ತಿಂಗಳ ಕಾಲ ಓವರ್ ಟೈಮ್ ಮಾಡ್ದ. ಇದೆಲ್ಲ ನೆನ್ಪಿಲ್ವಾ? ನೀನು ಅವನಿಗೆ ತೋರ್ಸೋ ಕೃತಜ್ಞತೆ ಇದೇನಾ? ಇಂಥವ್ನ ರಿಜೆಕ್ಟ್ ಮಾಡಿ ಬ್ರೇಕಪ್ ಮಾಡಿ. ನಾನ್ ಇದನ್ನೆಲ್ಲ ಮಾಡು ಅಂತ ಅವನಿಗೆ ಯಾವತ್ತೂ ಫೋರ್ಸ್ ಮಾಡಿಲ್ಲ. ಅವನೇ ಇದನ್ನೆಲ್ಲ ಮಾಡಿದಾನೆ. ಅದ್ರಲ್ಲಿ ನಂದೇನ್ ತಪ್ಪಿದೆ? ನಾನ್ ಫೋನ್ ಕೇಳ್ದಾಗ ಅವನೇನ್ ತಂದ್ಕೊಟ್ಟಿದ್ದಾನೆ. ಆಫ್ಟರ್ ಆಲ್ ಸ್ಯಾಮ್ಸಂಗ್. ಐಫೋನ್ ಸಿಗುವಾಗ ಯಾರಾದ್ರೂ ಸ್ಯಾಮ್ಸಂಗ್ ನ ಇಷ್ಟ ಪಡ್ತಾರಾ? ಹಾಗಾದ್ರೆ ನಿನಗ್ ಬೇಕಾಗಿದ್ದು ದುಡ್ಡು ಮಾತ್ರನಾ? ದುಡ್ಡಿಂದ ಎಲ್ಲಾನು ಪಡೆಯೋದಕ್ಕೆ ಸಾಧ್ಯನಾ? ಹೌದು, ನನಗ್ ದುಡ್ಡೇ ಇಂಪಾರ್ಟೆಂಟ್. ನಿನ್ಗೇನಾದ್ರೂ ಪ್ರಾಬ್ಲಮಾ? ಬಾ ರಾಕೇಶ್, ನಾವು ಹೊರಡೋಣ. ಈ ಇಬ್ರು ವೇಸ್ಟ್ ಫೆಲೋಗಳು ಇರಿಟೇಟ್ ಮಾಡ್ತವೆ. ವಿಜಯ್, 1 ನಿಮಿಷ ನಿಲ್ಲು. 1 ನಿಮಿಷ. ನೀನೇನ್ ಫೀಲ್ ಮಾಡ್ಬೇಡ. ಅವಳು ನಿನಗೆ ಸೂಟ್ ಆಗಲ್ಲ. ಅವಳು ನಿಜವಾದ ಮುಖ ತೋರ್ಸ್ಬಿಟ್ಟು ಹೋದ್ಲು. ಅವಳನ್ನ ನೀನ್ ಬಿಡೋದೇ ಒಳ್ಳೇದು. ಡೋಂಟ್ ವರಿ ನಿಶಾ, ಐ ಆಮ್ ಫೈನ್. ಗುಡ್. ಆ ದರಿದ್ರ ಬಿಟ್ಟು ಹೋಗಿದ್ದಕ್ಕೆ ನಾವು ಪಾರ್ಟಿ ಮಾಡೋಣ. ನಾನ್ ಕೊಡಿಸ್ತೀನಿ, ನೀನ್ ಬರ್ಬೇಕು. ಅದು ಇಲ್ಲ ಅನ್ಬೇಡ. ನಮ್ ಕಾಲೇಜ್ ಕ್ಯಾಂಟೀನ್ ಬೇಡ, ಹೊರಗಡೆ ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗೋಣ. ಪ್ಯಾರಡೈಸ್ ಬೇಡ. ಥ್ಯಾಂಕ್ಸ್ ನಿಶಾ, ಪ್ಲೀಸ್ ಇವತ್ ಬೇಡ. ನಾನ್ ಮತ್ತೆ ಅವ್ರ ಜೊತೆ ಜಗಳಾಡಕ್ ಇಷ್ಟ ಇಲ್ಲ. ಆದ್ರೆ ನಾನೇ
ಒಂದಿನ ನಿನ್ಗೆ ತಾಜ್ ಹೋಟೆಲ್ ಅಲ್ಲಿ ಪಾರ್ಟಿ ಕೊಡಿಸ್ತೀನಿ. ಏನು ತಾಜ್ನಲ್ಲ? ವಾವ್, ಏನ್ ವಿಷಯ ವಿಜಯ್, ಅದು ಇಡೀ ಸಿಟಿನಲ್ಲೇ ಕಾಸ್ಟ್ಲಿ ಹೋಟೆಲ್ ತಾನೇ. ಅಂತ ಹೋಟ್ಲಲ್ಲಿ ನೀನ್ ಟ್ರೀಟ್ ಕೊಡ್ಸೋ ಹಾಗಾಗ್ಲಿ ಅಂತ ನಾನ್ ದೇವ್ರನಲ್ಲಿ ಬೇಡ್ಕೊಂತೀನಿ. ನೋಡ್ತಿರೋ, ಕೊಡಿಸ್ತೀನಿ. ನಿಶಾ, ಹಾ ಬಂದೆ, ಬಾಯ್. ಏಯ್, ನಮ್ ಭರತ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನೋ ಹಾಕಿದಾನೆ, ಎಲ್ರು ಒಂದ್ಸಲ ಚೆಕ್ ಮಾಡ್ಕೊಳ್ರೋ. ಏನ್ರೋ, ನಮ್ ಭರತ್ಗೆ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲಾ? ನಿಜನಾ? ಅವನಿಗೆ ಸಿಂಗಲ್ ಲೈಫ್ ಬೋರ್ ಆಯ್ತೇನೋ. ಬೇಗ ರೂಮ್ಗೆ ಹೋಗಿ ಇದು ಹೇಗಾಯ್ತು ಅಂತ ಅವನ್ನೇ ಕೇಳೋಣ, ಬನ್ರೋ. ನೀನ್ ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ. ಹೇ, ಏನೋ ನಡೀತಿದೆ ಇಲ್ಲಿ? ಹೇಯ್ ಬಾಯ್ಲೆ, ನನ್ನ ಗರ್ಲ್ ಫ್ರೆಂಡ್ ರಮ್ಯಾ ಡಿಗ್ರಿ ಓದ್ತಾ ಇದ್ದಾಳೆ. ಏಯ್, ನೀವಿಬ್ರು ಪರ್ಫೆಕ್ಟ್ ಜೋಡಿ ಕಣ್ರೋ. ಥ್ಯಾಂಕ್ ಯು. ಹೇಯ್, ಎಲ್ರು ಪಾರ್ಟಿಗೆ ಹೋಗೋಣ ಬನ್ನಿ. ಇವಳು ರೂಮ್ ಮೇಟ್ಸ್ ಕೂಡ ಬರ್ತಾ ಇದ್ದಾರೆ. ಏ ವಿಜಯ್, ಕಾಜಲ್ನ ಕೂಡ ಕರಿಯೋ. ಇಲ್ಲ ಕಣ, ನಮ್ದು ಬ್ರೇಕಪ್ ಆಯ್ತು. ಬ್ರೇಕಪ್? ನಿಜನಾ? ಕೊನೆಗೂ ಹೀಗೆ ಆಯ್ತು. ಓಕೆ ಭರತ್, ನನ್ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೆಸ್ಟೋರೆಂಟ್ ನಲ್ಲಿ ಕಾಯ್ತಾ ಇದ್ದಾರೆ. ಸುಂದರವಾಗಿರೋ ಹುಡುಗಿರ್ನ ಜಾಸ್ತಿ ಕಾಯಿಸಬಾರ್ದು. ಭರತ್, ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕು, ಬಾ ಇಲ್ಲಿ. ಓಕೆ ಓಕೆ. ಏಯ್, ಬೇಗ ರೆಡಿ ಆಗ್ರೋ. ಬನ್ರೋ, ರೆಡಿ ಆಗೋಣ ಪಾರ್ಟಿಗೆ. ನಿನ್ ರೂಮ್ ಮೇಟ್ಸ್ ಎಲ್ಲ ಕ್ಲಾಸ್ ಅನ್ಕೊಂಡಿದೆ. ಪವನ್ ಏನು ಅಷ್ಟೊಂದ್ ಹ್ಯಾಂಡ್ಸಮ್ ಅಲ್ಲ, ಶಶಿ ಏನು ಪರವಾಗಿಲ್ಲ, ವಿಜಯ್ ಚೆನ್ನಾಗಿದ್ದಾನೆ. ಆದ್ರೆ ಅವ್ನ್ ನೋಡಿದ್ರೆ ತುಂಬಾನೇ ಬಡವಂತರ ಕಾಣಿಸ್ತಾನೆ. ನಾವು ಹೋಗ್ತಿರೋದು ಲಂಚ್ಗೆ, ಡೇಟಿಂಗಿಗೆ ಅಲ್ವಲ್ಲ. ಮತ್ ಅವ್ರ ಲುಕ್ಸ್ ಬಗ್ಗೆ ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ಯಾ? ನಮ್ ಫ್ರೆಂಡ್ಸ್ ಏನ್ ತಿನ್ನೋಕ್ ಬರ್ತಾರೆ ಅಂತ ತಿಳ್ಕೊಂಡಿದ್ಯಾ? ಅವ್ರು ಹೇಳಿಲ್ಲ ಅಂದ್ರು ಅವ್ರ ಬಗ್ಗೆ ನನಗ್ ಗೊತ್ತು. ನಿನ್ ರೂಮ್ ಮೇಟ್ಸ್ ಅಲ್ಲಿ ಯಾರನ್ನಾದ್ರೂ ಬಾಯ್ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಇದ್ದಾರೆ. ನಾನು ಅವ್ರಿಗೆ ನಿನ್ ಫೋಟೋ ತೋರಿಸಿದ್ದೆ. ನಿನ್ ಫ್ರೆಂಡ್ಸ್ ಕೂಡ ನಿನ್ ತರನೇ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ತಪ್ ನಂದೆ. ಅವ್ರು ನನ್ ಹಾಗೆ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ಸೈನ್ಸ್ ಸ್ಟೂಡೆಂಟ್ಸ್. ಹಾಗಾದ್ರೆ ಪಾರ್ಟಿ ಕ್ಯಾನ್ಸಲ್ ಮಾಡೋಣ. ಅವ್ರೇನಾದ್ರೂ ಇಲ್ಲಿಗ್ ಬಂದ್ರೆ ಈಗ್ಲಾ ಕ್ಯಾನ್ಸಲ್? ನಾನು ಅವ್ರಿಗೆ ಆಲ್ರೆಡಿ ಹೇಳ್ಬಿಟ್ಟಿದೀನಿ. ಸರಿ, ಹಾಗಾದ್ರೆ ಏನಾದ್ರೂ ಆದ್ರೆ ನನ್ನ ಬ್ಲೇಮ್ ಮಾಡಬೇಡ. ಓಕೆ ಫೈನ್. ಹಾಯ್ ಸ್ವಾತಿ. ನೀವ್ ರೀಚ್ ಆದ್ರಾ? ಅವರು ಬರ್ತಾ ಇದ್ದಾರೆ. ಹೇಗಿದ್ದಾರೆ ಅಂತ ನೀವೇ ಡೈರೆಕ್ಟ್ ಆಗಿ ನೋಡಿ. ಓಕೆ, ಬಾಯ್ ಬಾಯ್. ಹೇ, ರೆಡಿನಾ? ಬೇಗ. ಲೋ, ನನ್ ಡ್ರೆಸ್ ಹೇಗಿದೆ? ಸೂಪರ್ ಕಣೋ. ಹೇ ವಿಜಯ್, ನೀನಿನ್ನು ಹೀಗೆ ಇದ್ಯಾ? ಡ್ರೆಸ್ ಚೇಂಜ್ ಮಾಡಲ್ವಾ? ನಿಂಗೆ ಇವತ್ತು ಡೆಫಿನೆಟ್ಲಿ ಒಬ್ಳು ಗರ್ಲ್ ಫ್ರೆಂಡ್ ಸಿಗ್ತಾಳೆ. ಯಾಕಂದ್ರೆ ಇವನು ಶಶಿ ಅಲ್ಲ, ಜಸ್ಟ್ ವಿಜಯ್ ಅಷ್ಟೇ. ಸರಿ ಸರಿ, ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಐ ಆಮ್ ಫೈನ್. ವಾವ್, ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಲ್ವಾ? ಎಸ್, ಇದ್ ನನ್ ಫೇವ್ರೆಟ್ ಪ್ಲೇಸ್. ನಂಗ್ ಚೆನ್ನಾಗ್ ಗೊತ್ತು. ಸ್ವಾತಿ, ಏನಿದು ನಿನ್ ತಲೆಲ್ ಗಾಯ? ಹೇಗಾಯ್ತು? ಅದ್ರ ಬಗ್ಗೆ ಈಗ ಯಾಕೆ? ನಿನ್ನೆ ಹೇಳಿದ್ದೆ ಗೊತ್ತಾ, ನಾನ್ ಬ್ಯಾಂಕ್ ಅಲ್ಲಿ ಕೆಲ್ಸ ಇದೆ ಅಂತ. ಅಲ್ಲೊಬ್ಬ ವೇಸ್ಟ್ ಫೆಲೋ ನನ್ನ ನೋಡ್ದೇನೆ ಡೋರ್ ಓಪನ್ ಮಾಡ್ದ. ಆ ಬಾಗ್ಲು ತಾಗಿ ನಂಗೆ ಗಾಯ ಆಯ್ತು. ಹೌದು, ಗಾಯ ತುಂಬಾ ದೊಡ್ಡ ಕಾಣಿಸ್ತಿದ್ಯಾ? ಸಾರಿ ಕೇಳಿದ್ನಾ? ಕೇಳ್ದ. ಆದ್ರೆ ಅವನಂತ ಬಡವನ್ ಅಲ್ಲಿ ನೋಡಿ ನಂಗೆ ಶಾಕ್ ಆಯ್ತು. ನಿಮ್ಗೆ ಗೊತ್ತು ಅಲ್ವಾ ಆ ಬ್ಯಾಂಕಿಗೆ ಎಷ್ಟು ಶ್ರೀಮಂತರು ಬರ್ತಾರೆ ಅಂತ? ಕಾಸ್ಟ್ಲಿಯಸ್ಟ್ ಬ್ಯಾಂಕ್ ಅದು. ಸಿಟಿಲಿರೋ ಶ್ರೀಮಂತರು ಮಾತ್ರ ಅಲ್ಲಿಗೆ ಹೋಗೋದು. ಆದ್ರೆ ಆ ವೇಸ್ಟ್ ಫೆಲೋಗೆ ಗೊತ್ತಿಲ್ಲ ಅನ್ಸುತ್ತೆ ಆ ಬ್ಯಾಂಕ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ 1 ಕೋಟಿ ಅಕೌಂಟ್ ಇರ್ಬೇಕು ಅಂತ. ಆದ್ರೆ ಸ್ವಾತಿ, ಬಡವರಾಗ್ ಕಾಣಿಸ್ಕೊಳ್ಳೋರು ಕೆಲವು ಶ್ರೀಮಂತರಾಗ್ ಕೂಡ ಇರ್ತಾರೆ. ಮೇ ಬಿ ಅವನ್ ಕೂಡ ಬಡವನಂತೆ ಕಾಣೋ ಶ್ರೀಮಂತ ಕೂಡ ಇರ್ಬೋದು. ಇಲ್ಲ, ಅಂತ ಸೀನ್ ಇಲ್ಲ. ಬ್ಯಾಂಕ್ ಎಂಪ್ಲಾಯಿ ಕೇಳಿದಾಗ ಕೊಡೋದಕ್ಕೆ ಅವನ ಹತ್ರ ಬ್ಯಾಂಕ್ ನ ಕಾರ್ಡ್ ಕೂಡ ಇರ್ಲಿಲ್ಲ. ಹೌದಾ? ಆ ಇಡಿಯಟ್ಗೆ ಆ ಬ್ಯಾಂಕ್ ಬಗ್ಗೆ ಗೊತ್ತಿಲ್ಲದೆ ಬಂದಿದ್ದ ಅನ್ಸುತ್ತೆ. ಇದನ್ ಕೂಡ ಬೇರೆ ಬ್ಯಾಂಕ್ ತರ ಅಂತ ಅನ್ಕೊಂಡಿದ್ದಾನೆ. ಅಪ್ಪ, ನಾನಾಗಿದ್ರೆ ಅಲ್ಲಿಂದ ಓಡ್ ಹೋಗ್ಬಿಡ್ತಿದ್ದೆ. ಬಿಡಿ ಅವನ್ ವಿಷಯ ಯಾಕೆ, ಮತ್ತೆ ಆ ವೇಸ್ಟ್ ಫೆಲೋ ಬಗ್ಗೆ ಮಾತಾಡೋದ್ ಬೇಡ. ಹೌದು, ರಮ್ಯಾ ಯಾಕಿನ್ನೂ ಬಂದಿಲ್ಲ? ಇಷ್ಟೊತ್ತಿಗೆ ಬರ್ಬೇಕಿತ್ತು ಅಲ್ವಾ? ಇದನ್ ನೋಡಿದ್ರಾ? ಹೇ, ನಂಗೂ ಒಮ್ಮೆ ತೋರ್ಸು. ಓ ಮೈ ಗಾಡ್, ನೋಡೆ, ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ಅಲ್ವಾ? ವಾವ್, ಸಕ್ಕತ್ತಾಗಿದ್ದಾನಲ್ವಾ?
ಸ್ಪೋರ್ಟ್ಸ್ ಮ್ಯಾನ್ ಅಂತ ರಮ್ಯಾ ನಂಗೆ ಹೇಳಿದ್ಲು. ಅವ್ನ್ ಫ್ರೆಂಡ್ಸ್ ಏನಾದ್ರೂ ಹೀಗೆ ಇದ್ರೆ ಈಗ್ಲೇ ಹೇಳ್ತಿದ್ದೀನಿ, ಫಸ್ಟ್ ಚಾನ್ಸ್ ನಂದೆ. ಬಾಯ್ ಫ್ರೆಂಡ್ ಮಾಡ್ಕೊಂಡ್ ಬಿಡ್ತೀನಿ, ಓಕೆನಾ? ಸರಿ ಸರಿ. ಹಾಯ್, ಇವನೇ ಭರತ್. ಹಾಯ್ ಗರ್ಲ್ಸ್. ಕೂತ್ಕೊಳ್ಳಿ ಪ್ಲೀಸ್. ಹಾಯ್, ನಾನ್ ಶಶಿ. ಹಾಯ್, ನಾನ್ ಪವನ್. ಶಶಿ, ನೀನು ಮೀನಾ ಪಕ್ಕ ಕೂತ್ಕೋ. ಪವನ್, ನೀನು ಕಾವ್ಯ ಪಕ್ಕ ಕೂತ್ಕೋ. ಹೌದು, ನಿನ್ ಫ್ರೆಂಡ್ಸ್ ಇಬ್ರೇ ಬಂದಿದ್ದಾರೆ. ಆದ್ರೆ ನಿಮ್ ರೂಮ್ ಅಲ್ಲಿ 3 ಜನ ಇರೋದಲ್ವಾ? ಇನ್ನೊಬ್ಬ ವಾಶ್ರೂಮ್ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಹೇ ವಿಜಯ್, ಬಾ ಜಾಯಿನ್ ವಿತ್ ಅಸ್. ಒಂದು ಕಡೆ ಗರ್ಲ್ ಫ್ರೆಂಡ್, ಇನ್ನೊಂದು ಕಡೆ ಕುರಿ. ಇಷ್ಟೊಂದು ಟ್ವಿಸ್ಟ್ ಗಳಿರೋ ವಿಜಯ್ ಜೀವನದ ಕಥೆಯನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM.